12 ವಾರ್ಡಲ್ಲಿ ಕೂಡ ಒಳ್ಳೆ ಆಯ್ಕೆ ಮಾಡಿ ಯಾರು ಅಧ್ಯಕ್ಷರಾಗಬೇಕು, ಯಾರು ಉಪಾಧ್ಯಕ್ಷರಾಗಬೇಕು, ಯಾರು ಪ್ರಧಾನ ಕಾರ್ಯದರ್ಶಿ ಆಗಬೇಕಂತ 12 ವಾರ್ಡ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿನ ಇವತ್ತು ಅನೌನ್ಸ್ ಮಾಡಿದ್ದೀವಿ. ಅದರಲ್ಲಿ ಕೂಡ ನಮಗೆ ದೇವರಾಜ ಅರಸು ವಾರ್ಡ್ಗೆ ನವೀನವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಮತ್ತು 2 ಪ್ರಧಾನ ಕಾರ್ಯದರ್ಶಿ ಕೂಡ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಪಾರ್ಟಿಗೆ ಒಳ್ಳೆ ಹೆಸರು ಬರೋಂಗೆ ಪಾರ್ಟಿ ಕೆಲಸ ಮಾಡಿ ಮುಂದಿನ ಬರುವ BBMP ಚುನಾವಣೆಯಲ್ಲಿ GBA ಚುನಾವಣೆಯಲ್ಲಿ ಪಾರ್ಟಿ ಗೆಲ್ಲಂಗೆ ಮಾಡಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡೋಂಗೆ ಮಾಡಲಿ, ಕೆಲಸ ಮಾಡಲಿ ಅಂತ ಹೇಳಿ ಆಶೀರ್ವಾದ ಇಲ್ಲ. ಎಲ್ಲ ಇವತ್ತು ಪೂರ್ವಭಾವಿ ಸಭೆ ಅಂದರೆ ಇವತ್ತು ಬರೋ ವಾರ್ಡ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಅನೌನ್ಸ್ ಮಾಡಿದ್ದೀವಿ. ಮತ್ತು ಎಲ್ಲರೂ ಕೂಡ ನಮ್ಮ ಪಾರ್ಟಿ ಇದ್ದಿಮಿದಿಯಲ್ಲಿ ಒಂದು ಕೆಲಸ ಮಾಡಿಕೊಂಡು ಪಾರ್ಟಿಗೆ ಯಾವುದೇ ಕೆಟ್ಟ ಹೆಸರು ತರಲಿಲ್ಲದು, ಪಾರ್ಟಿನ ಮುಂದಕ್ಕೆ ತರೋದು ಯಾವ ರೀತಿ, ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಈ ಥರ ಒಂದು ಒಳ್ಳೆ ನಮ್ಮ ಸಿಟಿಯಿಂದ ಬಂದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವೈಸ್ ಪ್ರೆಸಿಡೆಂಟ್ಗಳು ಮತ್ತು ನಾನು ಕೂಡ ನಮ್ಮ ಶಾಸಕರು ಎಲ್ಲರಿಗೂ ಒಳ್ಳೆ ಬುದ್ಧಿವಾದ ಹೇಳಿದ್ವಿ. ಎಲ್ಲರೂ ಪಾರ್ಟಿಗೆ ಒಳ್ಳೆ ಹೆಸರು ತರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡಬೇಕಂತೇಳಿ ಎಲ್ಲರೂ ಕೂಡ ಹಾರೈಸಿದ್ದಾರೆ. ನಮ್ಮ ನವೀನ್ ಅವರನ್ನು ದೇವರಾಜ ಅರಸು ವಾರ್ಡಿಂದ ಅಧ್ಯಕ್ಷನಾಗಿ ಮಾಡಿದ್ದೀವಿ. ಅವನು ಸಾಕಷ್ಟು ಕೆಲಸ ಮಾಡಿದ್ದಾನೆ. ಅವನೊಬ್ಬನೇ ಅಲ್ಲ, ಅವ್ರ ತಂದೆಯವರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಹಾಗಾಗಿ ಇವ್ರಿಗೊಂದು ಅವಕಾಶ ಸಿಕ್ಕಿದೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ. ಅವನಿಗೆ ಒಳ್ಳೆಯದಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವೇನು ಹೇಳ್ತೀವಿ, ನಮ್ಮ ಶಾಸಕರಾದ ಡಾಕ್ಟರ್ ಉದಯ್ ಬಿ ಗಡಾಚಾರ್ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಒಂದು ಆಶೀರ್ವಾದ ಮಾಡಿದರೆ, ಅವ್ರು ಕೊಟ್ಟಿರುವಂಥ ವಿಶ್ವಾಸಕ್ಕೆ ತಕ್ಕಂತೆ ನಾವು ಕಾರ್ಯಕ್ರಮ ಮಾಡಿ ಹಾಗೂ ಪಕ್ಷವನ್ನು ನಮ್ಮ ಶಾಸಕರನ್ನ ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಕಷ್ಟಪಡ್ತೇವೆ. ನನ್ನ ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜಯಂತ್ ಹಾಗೂ ದರ್ಶನ್ ಇಬ್ಬರು ನನ್ನ ಜೋಡೆತ್ತುಗಳಾಗಿರ್ತಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ನಾನು ಧನ್ಯವಾದಗಳು ಹೇಳೋಕ್ಕೆ. ಯುಗಾದಿ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಒಂದು ಹಬ್ಬ. ಇಲ್ಲಿ ಎಲ್ಲ ಥರದ ಜನರು ಬಂದು ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಯುಗಾದಿ ನಾಳೆಯಿಂದ ಶುರು ಆಗಿದಾಗ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ಒಳ್ಳೆ ಮಾತಾಡುವಂಥ ರಿಕ್ವೆಸ್ಟ್ ಮಾಡ್ತಾರೆ.